ಮುಖ್ಯಮಂತ್ರಿ ಕುರ್ಚಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯ ವಿಚಾರದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನಲ್ಲಿ ಫೈಟ್ ಏನಿದೆ ಈ ವಿಚಾರದಲ್ಲಿ ಈಗ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ಕುಟುಂಬ, ದಾಯಾದಿ ಕಲಹ ಇಲ್ಲಿ ಇಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿ ಇರ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷ ನಮ್ಮ ಕುಟುಂಬ, ದಾಯಾದಿ ಕಲಹ ಇಲ್ಲ ಅಂತ ಹೇಳಿ. ಆದರೆ ಕೆಲವು ಸಚಿವರು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿಎಂ ಆಗಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ. ಈಗ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಇರ್ತಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತ ಕೊನೆಗೆ ಅದೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಹಲವು ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ದು ಕುಟುಂಬ ರೀ, ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ. ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಈಗಾಗಲೇ ಹೈಕಮಾಂಡ್ ಇಂದ ಯಾರು ಮಾತಾಡ್ಕೊಡ್ದು ಅಂತ ಹೇಳಿದ್ರೆ ಆ ಬಗ್ಗೆ ಯಾರು ಏನು ಪ್ರಶ್ನೆ ನೀವು ಕೇಳಾಗಿಲ್ಲ, ನಾವು ಹೇಳಾಗಿಲ್ಲ. ಯಾವ್ದು ಅದ್ರ ಬಗ್ಗೆ ಖರ್ಗೆ ಅವ್ರು ಹೇಳಿದಾರಲ್ಲ, ಅಲ್ಲಪ್ಪ ಅವರು ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಹೈಕಮಾಂಡ್ ಅವರು ತೀರ್ಮಾನ, ಅವ್ರು ಯಾವತ್ತು ಏನು ತೀರ್ಮಾನಿಸ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರವಾಗಿರ್ತೇವೆ. ಅದ್ರ ಬಗ್ಗೆ ನಾವೀಗ ಯಾವುದೇ ಯಾರು DCM, ಯಾವ CM, ಯಾರು ಅಧ್ಯಕ್ಷರು, ಯಾರು ಇರ್ತಾರೆ, ಯಾರು ಇರೋದಿಲ್ಲ, ಅವೆಲ್ಲ ಈಗ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಹೈಕಮಾಂಡಿಂದ ಕಟ್ಟುನಿಟ್ಟಿನ ಸೂಚನೆ ಇದೆ. ಆ ಬಗ್ಗೆ ನಾನೇನು ಹೇಳೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೋ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆ ಮತ್ತು ಭದ್ರಾಗೂ ಕೂಡ ಇರ್ತೇವೆ. ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷನ ಕುರ್ಚಿನೂ ಖಾಲಿ ಇಲ್ಲ. ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡಬೇಕಾಗಿರೋದು? ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವ್ಯಾರು ಯಾರೂ ಗೆರೆ ದಾಟಲ್ಲ. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಾನೆ. ಹೈಕಮಾಂಡ್ ತೀರ್ಮಾನ ಏನು? ಹೈಕಮಾಂಡ್, ನಾವೆಲ್ಲ ಹೈಕಮಾಂಡ್ ಶಿಸ್ತಿನ ಸಿಪಾಯಿಗಳು. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ. ಒಬ್ಬರು CM ಇದ್ದಾಗ ಇನ್ನೊಬ್ಬರು CM ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ? ಏನೇ ಇದ್ದರೂ ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಸಿದ್ದರಾಮಯ್ಯ ನೇತೃತ್ವ ನಮಗೆಲ್ರಿಗೂ 100% ವಿಶ್ವಾಸ ಇರುವಂಥ ಒಬ್ಬ ನಾಯಕ, ಜನನಾಯಕ. ಅವ್ರ ಜೊತೆಲಿ ನಾವೆಲ್ಲ ಇದ್ದೀವಿ, ಎಲ್ಲರೂ ಇದ್ದಾರೆ. ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥ ಯಾವುದೇ ಒಂದು ಅಗತ್ಯತೆ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಮಾತಾಡಿರೋದು, ಕಾಂಗ್ರೆಸ್ ನಮ್ಮ ಪಕ್ಷ ಕುಟುಂಬ, ಅದು ಪಕ್ಷ ಕುಟುಂಬ ಇದ್ದಂಗೆ, ದಾಯಾದಿ ಕಲಹ ಇಲ್ಲ ಅಂತ ಹೇಳಿದ್ದಾರೆ. ಸಚಿವರು ಮಾತ್ರ ಸಿದ್ದರಾಮಯ್ಯನವರು 5 ವರ್ಷ CM ಆಗಿರ್ತಾರೆ ಅಂತ ಹೇಳಿದ್ದಾರೆ.